ಬಿಗ್ ನ್ಯೂಸ್ ಇದು. ಒಳ ಮೀಸಲಾತಿ ಕಾಯ್ದೆ ಜಾರಿ ಫಿಕ್ಸ್. ಎಸ್ಸಿ ಒಳ ಮೀಸಲಾತಿ ಮಸೂದೆಗೆ ಕಡೆಗೂ ಗವರ್ನರ್ ಅಂಕಿತ ಬಿದ್ದಿದೆ. ಬಿಗ್ ನ್ಯೂಸ್. ಒಳ ಮೀಸಲಾತಿ ಕಾಯ್ದೆ ಜಾರಿ ಫಿಕ್ಸ್. ಎಸ್ಸಿ ಒಳ ಮೀಸಲಾತಿ ಮಸೂದೆಗೆ ಕಡೆಗೂ ಗವರ್ನರ್ ಅಂಕಿತ ಬಿದ್ದಿದೆ. ಸಿದ್ದು ಸಚಿವರ ನಿಯೋಗ ಭೇಟಿ ಬೆನ್ನಲ್ಲೇ ರಾಜ್ಯಪಾಲರ ಅಂಕಿತ ಆಗಿದೆ. ಒಳ ಮೀಸಲಾತಿ ಗೊಂದಲದಿಂದ ಸರ್ಕಾರಿ ನೇಮಕಾತಿ ವಿಳಂಬ ಆಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದಂತಹ ಸಚಿವರ ನಿಯೋಗಕ್ಕೆ ಅಂಕಿತ ಭರವಸೆ ನೀಡಿದ ರಾಜ್ಯಪಾಲ ಗೆಹ್ಲೋಟ್. ಇದೀಗ ಒಳ ಮೀಸಲಾತಿ ಮಸೂದೆಗೆ ಅಂಕಿತ ಹಾಕಿರುವಂತಹ ರಾಜ್ಯಪಾಲರು. ಒಳ ಮೀಸಲಾತಿ ಮಸೂದೆಗೆ ಅಂಕಿತ ಕುತೂಹಲ ಕೆರಳಿಸಿದೆ ಕ್ಯಾಬಿನೆಟ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ ರಾಜ್ಯದ ಸಚಿವ ಸಂಪುಟ. ಸಿದ್ದು ನೇತೃತ್ವದ ಸಂಪುಟ ಸಭೆಯಲ್ಲಿ ಅತಿ ದೊಡ್ಡ ನಿರ್ಣಯದ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಕ್ಯಾಬಿನೆಟ್ ಸಭೆ ಆರಂಭವಾಗುತ್ತೆ. ಈಗ ಒಳ ಮೀಸಲಾತಿ ಕಾಯ್ದೆ ಜಾರಿ ಫಿಕ್ಸ್. ಎಸ್ಸಿ ಒಳ ಮೀಸಲಾತಿ ಮಸೂದೆಗೆ ಕಡೆಗೂ ಕೂಡ ಗವರ್ನರ್ ಅಂಕಿತ ಹಾಕಿದ್ದಾರೆ. ಸಿದ್ದು ಸಚಿವರ ನಿಯೋಗ ಭೇಟಿ ಮಾಡಿತು. ಈ ಬೆನ್ನಲ್ಲೇ ರಾಜ್ಯಪಾಲರ ಅಂಕಿತ ಬಿದ್ದಿದೆ. ಒಳ ಮೀಸಲಾತಿ ಗೊಂದಲಕ್ಕೆ ತೆರೆ ಬಿದ್ದಿದೆ. ಈಗ ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಸಚಿವರ ನಿಯೋಗಕ್ಕೆ ಅಂಕಿತ ಭರವಸೆ ನೀಡಿದ್ದ ರಾಜ್ಯಪಾಲ ಗೆಹ್ಲೋಟ್. ಇದೀಗ ಒಳ ಮೀಸಲಾತಿ ಮಸೂದೆಗೆ ಅಂಕಿತವನ್ನ ಹಾಕಿದ್ದಾರೆ ರಾಜ್ಯಪಾಲರು. ಯಾವ ಜಾತಿಗಳಿಗೆ ಎಷ್ಟೆಷ್ಟು ಒಳ ಮೀಸಲಾತಿ ಎಷ್ಟು ಕೊಡ್ತಾರೆ ಅಂತ ನೋಡೋದಾದ್ರೆ 6-6-5 ಅನುಪಾತದಲ್ಲಿ ಇರುತ್ತೆ. ಯಾವ ಜಾತಿಗೆ ಎಷ್ಟೆಷ್ಟು ಒಳ ಮೀಸಲು. ಎಡಗೈ ಸಮುದಾಯಕ್ಕೆ 6% ಒಳ ಮೀಸಲಾತಿ, ಇನ್ನು ಬಲಗೈ ಸಮುದಾಯಕ್ಕೆ 6% ಒಳ ಮೀಸಲಾತಿಯನ್ನ ನೀಡ್ತಾರೆ. ಇತರ ಸ್ಪೃಶ್ಯ ಸಮುದಾಯಗಳಿಗೆ 5% ಒಳ ಮೀಸಲಾತಿ ಇರುತ್ತೆ. ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಹಂಚಿಸಿರುವಂತಹ ಸರ್ಕಾರ 101 ಪರಿಶಿಷ್ಟ ಜಾತಿಗಳಿಗೆ ಈಗ 17 ಒಟ್ಟು ಮೀಸಲಾತಿಯನ್ನ ಇಟ್ಟಿರುವಂಥದ್ದು. ಅದರಲ್ಲಿ 6-6-5 ಅನುಪಾತದಲ್ಲಿ ಮೀಸಲಾತಿಯ ಹಂಚಿಕೆಯಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸ್ಸಿನಂತೆ ಈ ಹಂಚಿಕೆಯಾಗಿರುವಂಥದ್ದು. ಎಡಗೈ ಸಮುದಾಯಕ್ಕೆ 6% ಒಳ ಮೀಸಲಾತಿ, ಒಟ್ಟು 18 ಜಾತಿಗಳು ಬರುತ್ತೆ. ಇನ್ನು ಬಲಗೈ ಸಮುದಾಯಕ್ಕೆ 6% ಒಳ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಇತರ ಸ್ಪೃಶ್ಯ ಸಮುದಾಯಗಳಿಗೆ 5% ಒಳ ಮೀಸಲಾತಿ ಸಿಕ್ಕಿರುವಂಥದ್ದು. ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಹಂಚಿರುವಂತಹ ಸರ್ಕಾರ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸ್ಸಿನಂತೆ ಈಗ ಹಂಚಿಕೆಯಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಆರಂಭವಾಗಲಿದೆ. ಕ್ಯಾಬಿನೆಟ್ ಸಭೆ ಆಗತ್ತೆ. ಒಳ ಮೀಸಲಾತಿ ಮಸೂದೆಯ ಅಂಕಿತ ಏನು ಈಗ ಬಿದ್ದಿದೆ ರಾಜ್ಯಪಾಲರಿಂದ ಸಾಕಷ್ಟು ಕುತೂಹಲವನ್ನ ಈಗ ಕೆರಳಿಸಿದೆ ಕ್ಯಾಬಿನೆಟ್ ಸಭೆ. ಏನಾಗಬಹುದು ಕ್ಯಾಬಿನೆಟ್ ಸಭೆಯಲ್ಲಿ ಇವತ್ತು ಅನ್ನುವಂಥದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ. ರಾಜ್ಯ ಸಚಿವ ಸಂಪುಟ ಸಿದ್ದು ನೇತೃತ್ವದ ಸಂಪುಟ ಸಭೆಯಲ್ಲಿ ಅತಿ ದೊಡ್ಡ ನಿರ್ಣಯದ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಈಗ ರಾಜ್ಯಪಾಲರ ಅಂಕಿತ ಬಿದ್ದಿದೆ. ಇಷ್ಟು ದಿನಗಳಿಂದ ಕಾಯ್ತಿದ್ರು, ಸುಮಾರು ವರ್ಷಗಳೇ ಆಗಿತ್ತು. ಜೊತೆಗೆ ವಿದ್ಯಾರ್ಥಿಗಳ ಪ್ರೊಟೆಸ್ಟು, ಯಾವ ಹುದ್ದೆಗಳು ಭರ್ತಿಯಾಗುತ್ತಿಲ್ಲ ಅನ್ನುವಂಥದ್ದು ಮತ್ತು ಸರ್ಕಾರಿ ನೌಕರಿ ಯಾರಿಗೂ ಸಿಗ್ತಿಲ್ಲ ಅನ್ನುವಂಥ ಅಳಲೇನಿತ್ತು. ಈಗ ಅದು ಬಗೆಹರಿಯಬಹುದು. ಯಾಕೆಂದ್ರೆ ರಾಜ್ಯಪಾಲರ ಅಂಕಿತ ಬಿದ್ದಿದೆ. ಒಳ ಮೀಸಲಾತಿ ಮಸೂದೆಗೆ ಕಡೆಗೂ ಕೂಡ ಗವರ್ನರ್ ಅಂಕಿತ ಹಾಕಿದ್ದಾರೆ. ಸಿದ್ದು ಸಚಿವರ ನಿಯೋಗ ಭೇಟಿ ಬೆನ್ನಲ್ಲೇ ರಾಜ್ಯಪಾಲರ ಅಂಕಿತ ಬಿದ್ದಿರುವಂತದ್ದು. ಒಳ ಮೀಸಲಾತಿ ಗೊಂದಲದಿಂದ ಸರ್ಕಾರಿ ನೇಮಕಾತಿ ವಿಳಂಬ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ರಾಜ್ಯಪಾಲರನ್ನ ಭೇಟಿ ಮಾಡಿದಂತಹ ಸಚಿವರ ನಿಯೋಗಕ್ಕೆ ಅಂಕಿತ ಭರವಸೆ ನೀಡಿದಂತಹ ರಾಜ್ಯಪಾಲ ಗೆಹ್ಲೋಟ್ ಇದೀಗ ಒಳ ಮೀಸಲಾತಿ ಮಸೂದೆಗೆ ಅಂಕಿತ ಹಾಕಿದ್ದಾರೆ ರಾಜ್ಯಪಾಲರು. ಒಳ ಮೀಸಲಾತಿ ಮಸೂದೆಗೆ ಅಂಕಿತ ಬಿದ್ದಿರೋ ಈ ಹಿನ್ನೆಲೆಯಲ್ಲೇ ಇನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಏನೇನು ಚರ್ಚೆಯಾಗಬಹುದು ಅನ್ನೋದೇ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ನೂರ ಪರಿಶಿಷ್ಟ ಜಾತಿಗಳಿಗೆ 17% ಒಟ್ಟು ಮೀಸಲಾತಿಯನ್ನು ನೀಡಿರುವಂಥದ್ದು. 6-6-5 ಅನುಪಾತದಲ್ಲಿ ಒಳ ಮೀಸಲಾತಿಯ ಹಂಚಿಕೆಯಾಗತ್ತೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸ್ಸಿನಂತೆ ಹಂಚಿಕೆಯಾಗುತ್ತೆ. ಎಡಗೈ ಸಮುದಾಯಕ್ಕೆ 6% ಒಳ ಮೀಸಲಾತಿ, ಒಟ್ಟು 18 ಜಾತಿಗಳು ಬರುತ್ತೆ. ಇನ್ನು ಬಲಗೈ ಸಮುದಾಯಕ್ಕೆ 6% ಒಳ ಮೀಸಲಾತಿ ಮತ್ತು ಇತರ ಸ್ಪೃಶ್ಯ ಸಮುದಾಯಗಳಿಗೆ 5% ಒಳ ಮೀಸಲಾತಿ ಸಿಗತ್ತೆ. ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಹಂಚಿರುವಂತಹ ಸರ್ಕಾರ.